ಡಿಬೇಟ್ಗೆ ಸ್ವಾಗತ. ಪ್ರತಿದಿನ ನಾವು ಮಾಡುವ ಸಂಧ್ಯಾವಂದನೆಯಲ್ಲಿ ಗಾಯತ್ರಿ ಜಪಕ್ಕೆ ಒಂದು ವಿಶೇಷ ಸ್ಥಾನವಿದೆ. ಆದರೆ ನಮ್ಮಲ್ಲಿ ಹೆಚ್ಚಿನವರು ಇದನ್ನೊಂದು ರೂಢಿಯಾಗಿ ಅಂದ್ರೆ ಯಾಂತ್ರಿಕವಾಗಿ ಮಾಡ್ತೀವಿ. ಇವತ್ತು ನಾವು ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಗ್ರಂಥದ ಆಧಾರದ ಮೇಲೆ ಒಂದು ಆಳವಾದ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಗಾಯತ್ರಿ ಜಪದ ಪೂರ್ತಿ ಫಲ ಸಿಗಬೇಕು ಅಂದ್ರೆ ಕೇವಲ ಶ್ರದ್ಧೆಯಿಂದ ಮಂತ್ರ ಹೇಳಿದ್ರೆ ಸಾಕೆ, ಅಥವಾ ಆ ಮಂತ್ರದ ಹಿಂದಿರುವ ಋಷಿ, ಛಂದಸ್ಸು, ದೇವತೆ ಮತ್ತು ಅದರ ತತ್ವವನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡುವುದು ಅಂದ್ರೆ ಅನುಸಂಧಾನ ಮಾಡುವುದು ಅತ್ಯಗತ್ಯವೇ? ಈ ಚರ್ಚೆಯಲ್ಲಿ ಜ್ಞಾನಪೂರ್ವಕವಾದ ಅನುಸಂಧಾನ ಇಲ್ಲದೆ ಮಾಡುವ ಜಪ ಅಪೂರ್ಣ ಅನ್ನೋದು ನನ್ನ ವಾದ. ನೀವು ಹೇಳಿದ್ದು ಸರಿ. ಆದ್ರೆ ನನ್ನ ದೃಷ್ಟಿಕೋನ ಸ್ವಲ್ಪ ಬೇರೆ ಇದೆ. ನಿಷ್ಠೆಯಿಂದ ಮಾಡುವ ಆಚರಣೆಯೇ ಮುಖ್ಯ ಅನ್ನೋದು ನನ್ನ ಭಾವನೆ. ಈ ಅನುಸಂಧಾನ ಅನ್ನೋದು ಆಚರಣೆಯನ್ನು ಉತ್ತಮಪಡಿಸೋ ಒಂದು ಸಾಧನವೇ ಹೊರತು ಎಲ್ಲರಿಗೂ ಅದು ಅನಿವಾರ್ಯವಾದ ಮೊದಲ ಮೆಟ್ಟಿಲಲ್ಲ. ಶ್ರದ್ಧೆಯಿಂದ ಮಾಡುವ ಕರ್ಮವೇ ಸಾಧಕನಿಗೆ ದಾರಿ ತೋರಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾದ್ರೆ ನನ್ನ ನಿಲುವನ್ನು ಇನ್ನಷ್ಟು ಸ್ಪಷ್ಟಪಡಿಸ್ತೀನಿ ನೋಡಿ. ಛಾಂದೋಗ್ಯ ಉಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ, ಯದೇವ ನಿದ್ಯಯಾ ಕರೋತಿ ಶ್ರದ್ಧಯೋಪನಿಷದ ತದೇವ ವೀರ್ಯವತ್ತರಂ ಭವತಿ. ಅಂದ್ರೆ ಅರ್ಥ ತಿಳಿದು ಶ್ರದ್ಧೆಯೊಂದನೆ ಆ ರಹಸ್ಯಾರ್ಥವನ್ನ ಮನಸ್ಸಿನಲ್ಲಿಟ್ಕೊಂಡು ಮಾಡಿದ ಕರ್ಮವೇ ಹೆಚ್ಚು ಶಕ್ತಿಶಾಲಿಯಾಗುತ್ತೆ. ಗಾಯತ್ರಿ ಜಪ ಕೇವಲ ಶಬ್ದಗಳ ಉಚ್ಚಾರಣೆ ಅಲ್ಲ, ಅದು ಒಂದು ತಪಸ್ಸು. ನಾವು ಜಪ ಶುರು ಮಾಡೋ ಮುಂಚೆ ಋಷಿ, ಛಂದಸ್ಸು, ದೇವತೆಗಳನ್ನ ನೆನಪಿಸ್ಕೊಳ್ಳೋದು ಯಾಕೆ? ಅದು ಕೇವಲ ಒಂದು ಸಂಪ್ರದಾಯ ಅಲ್ಲ. ಸಂಧ್ಯಾವಂದನೆಯ ಅಂತರಂಗ ಗ್ರಂಥದಲ್ಲಿ ಹೇಳೋ ಹಾಗೆ ಈ ಮಂತ್ರವನ್ನು ನಮ್ಮಲ್ಲಿ ಕೊಟ್ಟ ಋಷಿಗಳನ್ನು ನಾವು ಸ್ಮರಿಸಲಿಲ್ಲ ಅಂದ್ರೆ ಅದು ಕೃತಜ್ಞತೆಯಾಗುತ್ತೆ. ಆ ದೋಷದಿಂದ ಜಪವೇ ನಿಷ್ಫಲವಾಗುವ ಸಾಧ್ಯತೆಯಿದೆ. ಹಾಗಾಗಿ ಅನುಸಂಧಾನವಿಲ್ಲದ ಜಪ ಕೇವಲ ಒಂದು ದೈಹಿಕ ವ್ಯಾಯಾಮ ಆಗಬಹುದೇ ಹೊರತು ಅದು ಆತ್ಮಕ್ಕೆ ಮುಟ್ಟುವ ಆಧ್ಯಾತ್ಮಿಕ ಕ್ರಿಯೆ ಆಗಲಾರದು ಅನ್ನೋದು ನನ್ನ ಸ್ಪಷ್ಟವಾದ ವಾದ. ನೀವು ಜ್ಞಾನದ ಮಹತ್ವದ ಬಗ್ಗೆ ಹೇಳಿದ್ದು ನಿಜ, ಅದರಲ್ಲಿ ಎರಡೂ ಮಾತಿಲ್ಲ. ಆದ್ರೆ ಶಾಸ್ತ್ರಗಳು ಸಂಧ್ಯಾವಂದನೆಯನ್ನು ನಿತ್ಯಕರ್ಮ ಅಂತ ಯಾಕೆ ಕರೆದ್ವು ಅನ್ನೋದನ್ನು ನಾವು ಗಮನಿಸಬೇಕು. ನಿತ್ಯಕರ್ಮ ಅಂದ್ರೆ ಪ್ರತಿದಿನ ಕಡ್ಡಾಯವಾಗಿ ಮಾಡಲೇಬೇಕಾದ ಕರ್ತವ್ಯ. ಸಂಧ್ಯಾವಂದನೆಯನ್ನು ಮಾಡದವನು ಅಶುದ್ಧನಾಗಿ ಎಲ್ಲಾ ಕರ್ಮಗಳಿಂದ ಬಹಿಷ್ಕೃತನಾಗುತ್ತಾನೆ ಅಂತ ಶಾಸ್ತ್ರ ಹೇಳುವಾಗ ಅದರ ಒತ್ತು ಇರೋದು ಆಚರಣೆಯ ಮೇಲೆ, ಸಾಧಕನ ಪಾಂಡಿತ್ಯದ ಮೇಲಲ್ಲ. ಗಾಯತ್ರಿ ಮಂತ್ರದ ಪ್ರತಿಯೊಂದು ಅಕ್ಷರಕ್ಕೂ ತನ್ನದೇ ಆದ ಸ್ಪಂದನ ಶಕ್ತಿ ಇದೆ. ಅದನ್ನು ಸರಿಯಾದ ಕ್ರಮದಲ್ಲಿ ಉಚ್ಚರಿಸೋದ್ರಿಂದಲೇ ಒಂದು ಸಕಾರಾತ್ಮಕ ಪರಿಣಾಮ ಉಂಟಾಗುತ್ತೆ. ಈಗಿನ ಕಾಲದ ಸಾಮಾನ್ಯ ಸಾಧಕನಿಗೆ ಅದರ ಹಿಂದಿನ ಸಂಪೂರ್ಣ ತತ್ವಚಿಂತನೆ ಮಾಡೋಕೆ ಸಮಯ, ಜ್ಞಾನ ಎರಡೂ ಇರಲಿಕ್ಕಿಲ್ಲ. ನನಗೆ ಪೂರ್ತಿ ಅರ್ಥ ಗೊತ್ತಿಲ್ಲ, ಹಾಗಾಗಿ ನಾನು ಮಾಡೋದು ಸರಿನಾ ಅನ್ನೋ ಗೊಂದಲ ಅಥವಾ ಕೀಳುರಿಮೆ ಬಂದು ಜನ ಆಚರಣೆನೇ ಬಿಟ್ಬಿಟ್ಟು ಏನಾಗುತ್ತೆ? ಅದಕ್ಕಿಂತ ನಿಷ್ಠೆಯಿಂದ ಆಚರಣೆ ಮಾಡ್ಕೊಂಡು ಬರೋದೇ ಉತ್ತಮ ಅಲ್ವಾ? ಕರ್ಮ ಮಾಡ್ತಾ ಮಾಡ್ತಾ ಜ್ಞಾನ ತಾನಾಗೇ ಬರುತ್ತೆ. ನೀವು ಹೇಳೋದು ಕೇಳಲಿಕ್ಕೆ ಸರಿ. ಆದ್ರೆ ಅನುಸಂಧಾನ ಅಂದ್ರೆ ಕಣ್ಣು ಮುಚ್ಚು ಕೂತು ದೊಡ್ಡ ಸಂಶೋಧನೆ ಮಾಡಬೇಕು ಅಂತೇನೂ ಇಲ್ಲ. ಅದನ್ನ ಬಹಳ ಸರಳವಾಗಿ ಮಾಡಬಹುದು. ನೋಡಿ, ಜಪ ಶುರು ಮಾಡುವಾಗ ಈ ಮಹಾಮಂತ್ರವನ್ನು ಜಗತ್ತಿಗೆ ಕೊಟ್ಟ ವಿಶ್ವಾಮಿತ್ರ ಮಹರ್ಷಿಗಳಿಗೆ ನನ್ನ ನಮಸ್ಕಾರ ಅಂತ ಮನಸ್ಸಲ್ಲೇ ಅಂದುಕೊಳ್ಳೋದು. ಇದರ ಛಂದಸ್ಸು ಗಾಯತ್ರಿ, ಇದು ನನಗೆ ರಕ್ಷಾ ಕವಚದಂತೆ ಇರ್ಲಿ ಎಂದು ಭಾವಿಸೋದು. ಮತ್ತು ಮುಖ್ಯವಾಗಿ ನನ್ನ ಬುದ್ಧಿಯನ್ನು ಪ್ರೋತ್ಸಾಹಿಸುವ ಸೂರ್ಯನೊಳಗಿರುವ ಸವಿತೃರೂಪಿ ನಾರಾಯಣನೇ ಈ ಮಂತ್ರದ ದೇವತೆ ಅಂತ ಮನಸ್ಸಿನಲ್ಲಿ ಸ್ಥಾಪಿಸಿಕೊಳ್ಳೋದು. ಈ ಮೂರು ಚಿಕ್ಕ ಯೋಚನೆಗಳು ಆ ಯಾಂತ್ರಿಕ ಜಪವನ್ನು ಒಂದು ಜೀವಂತ ಸಂವಾದವನ್ನಾಗಿ ಮಾಡ್ತವೆ. ಇದಕ್ಕೆಲ್ಲ ಹೆಚ್ಚುವರಿ ಸಮಯ ಅಥವಾ ದೊಡ್ಡ ಪಾಂಡಿತ್ಯ ಬೇಕೇ ಬೇಕು ಅಂತೇನಿಲ್ಲ. ಕೇವಲ ಒಂದು ಸಣ್ಣ ಮಾನಸಿಕ ಸಿದ್ಧತೆ ಅಷ್ಟೇ. ಒಂದು ನಿಮಿಷ, ನೀವು ಹೇಳೋದು ಸರಳ ಅಂತ ನಿಮಗೆ ಅನ್ಸಬಹುದು, ಯಾಕಂದ್ರೆ ನೀವು ಈ ವಿಷಯದಲ್ಲಿ ಆಳವಾಗಿ ಅಧ್ಯಯನ ಮಾಡಿದ್ದೀರಿ. ಆದ್ರೆ ದಿನನಿತ್ಯದ ಜಂಜಾಟದಲ್ಲಿ ಆಫೀಸ್ ಟೆನ್ಷನ್ನಲ್ಲಿರುವ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇದು ಒಂದು ಹೆಚ್ಚುವರಿ ಮಾನಸಿಕ ಹೊರೆಯಾಗಬಹುದು. ಅವನಿಗೆ ಅಪ್ಪ ಅಮ್ಮ ಹೇಳಿಕೊಟ್ಟಿದ್ದಾರೆ, ಗುರುಗಳು ಹೇಳಿದ್ದಾರೆ, ನಾನು ಶ್ರದ್ಧೆಯಿಂದ ಮಾಡ್ತೀನಿ, ಇದರ ಫಲ ಭಗವಂತನಿಗೆ ಸೇರಿದ್ದು ಅಂತ ಆ ಕೃಷ್ಣಾರ್ಪಣಮಸ್ತು ಬುದ್ಧಿಯಿಂದ ಮಾಡಿದ್ರೆ ಸಾಕಲ್ವಾ? ನಮ್ಮ ಜ್ಞಾನದ ಕೊರತೆಯನ್ನು ನಮ್ಮ ಭಕ್ತಿ ಮತ್ತು ಸಮರ್ಪಣಾ ಭಾವ ತುಂಬಿಕೊಡುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳುತ್ತಾನೆ? ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಅಂದ್ರೆ ಯಾರು ನನಗೆ ಭಕ್ತಿಯಿಂದ ಒಂದು ಎಲೆ, ಹೂವು, ಹಣ್ಣು ಅಥವಾ ನೀರನ್ನು ಅರ್ಪಿಸ್ತಾರೋ ಅದನ್ನು ನಾನು ಪ್ರೀತಿಯಿಂದ ಸ್ವೀಕರಿಸ್ತೇನೆ ಅಂತ. ಇಲ್ಲಿ ಭಗವಂತ ಕೇಳಿದ್ದು ಭಕ್ತಿಯನ್ನೇ ಹೊರತು ನಾವು ಅರ್ಪಿಸುವ ವಸ್ತುವಿನ ಹಿಂದಿನ ವೈಜ್ಞಾನಿಕ ವಿಶ್ಲೇಷಣೆಯನ್ನಲ್ಲ. ಕ್ಷಮಿಸಿ, ನಾನು ನಿಮ್ಮ ವಾದವನ್ನು ಪೂರ್ತಿಯಾಗಿ ಒಪ್ಪುದಿಲ್ಲ.
ಯಾಕಂದ್ರೆ ನೀವು ಭಕ್ತಿ ಮತ್ತು ಜ್ಞಾನವನ್ನು ಬೇರೆ ಬೇರೆ ಅಂತ ನೋಡ್ತಿದ್ದೀರಿ. ಜ್ಞಾನಪೂರ್ವಕವಾದ ಭಕ್ತಿಯೇ ಶ್ರೇಷ್ಠ. ಸರಿ, ಫಲಪ್ರಾಪ್ತಿಯ ವಿಷಯಕ್ಕೆ ಬರೋಣ. ಮೂಲಗ್ರಂಥದಲ್ಲಿ ಸ್ಪಷ್ಟವಾಗಿ ಹೇಳಿದರೆ, ಋಷಿ, ಛಂದಸ್ಸು, ದೇವತೆಗಳ ಸ್ಮರಣೆಯಿಲ್ಲದೆ ಮಾಡುವ ಜಪದಿಂದ ಪೂರ್ಣ ಫಲ ಸಿಗಲ್ಲ. ಇದು ಕೇವಲ ಫಲ ಕಡಿಮೆಯಾಗುವುದಲ್ಲ, ಬದಲಿಗೆ ಕೃತಜ್ಞತೆಯ ದೋಷಕ್ಕೂ ಕಾರಣವಾಗುತ್ತೆ. ನಾನೊಂದು ಉದಾಹರಣೆ ಕೊಡ್ತೀನಿ. ನಾವು ಒಂದು ಪತ್ರ ಬರಿತೀವಿ, ಆದರೆ ಅದರ ಮೇಲೆ ಯಾರಿಗೆ ತಲುಪಬೇಕು ಅಂತ ವಿಳಾಸವನ್ನೇ ಬರೆಯಲ್ಲ. ಆ ಪತ್ರ ಗುರಿ ತಲುಪ್ತಾ? ಇಲ್ಲ. ಹಾಗೆಯೇ ಗಾಯತ್ರಿ ಮಂತ್ರ ಅನ್ನೋದು ಒಂದು ಪ್ರಾರ್ಥನಾ ಪತ್ರ. ಅದರ ದೇವತೆಯಾದ ಸವಿತೃನಾರಾಯಣನೇ ಅದರ ವಿಳಾಸ. ಆ ದೇವತೆ ಯಾರು, ಆತನ ಸ್ವರೂಪ ಏನು ಅಂತ ತಿಳಿಯದೆ ಸುಮ್ನೆ ಮಂತ್ರ ಹೇಳಿದ್ರೆ ಆ ಪ್ರಾರ್ಥನೆ ಯಾರಿಗೆ ತಲುಪಬೇಕು? ಆ ನಿಮ್ಮ ಉದಾಹರಣೆ ಚೆನ್ನಾಗಿದೆ, ಆದರೆ ನಾನದನ್ನ ಬೇರೆ ರೀತಿ ನೋಡ್ತೀನಿ. ನಿಮ್ಮ ವಿಳಾಸವಿಲ್ಲದ ಪತ್ರದ ವಾದಕ್ಕೆ ನನ್ನದೊಂದು ಪ್ರತಿವಾದ ಇದೆ. ಗಾಯತ್ರಿ ಮಂತ್ರವನ್ನು ವೇದಮಾತೆ ಅಂತ ಕರೀತಾರೆ, ಅಂದ್ರೆ ವೇದಗಳ ತಾಯಿ. ತಾಯಿಗೂ ಮಗುವಿಗೂ ಇರುವ ಸಂಬಂಧ ಹೇಗಿರುತ್ತೆ? ಮಗು ಅಮ್ಮನಿಗೆ ಅಮ್ಮ ಅಂತ ಕರೆದ್ರೆ ಸಾಕು, ನನ್ನನ್ನು 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ನನಗೆ ಜನ್ಮ ಕೊಟ್ಟು ನನ್ನ ಪಾಲನೆ ಪೋಷಣೆ ಮಾಡುತ್ತಿರುವ ಮಹಿಳೆಯೇ ಅಂತ ಪ್ರತಿಸಲ ವಿವರಣೆ ಕೊಡಬೇಕಾ? ಖಂಡಿತ ಇಲ್ಲ. ಮಗುವಿಗೆ ತನ್ನ ತಾಯಿಯ ಮಹತ್ವ ಪೂರ್ತಿಯಾಗಿ ತಿಳಿದಿಲ್ಲದಿದ್ರೂ ತಾಯಿ ಆ ಮಗುವನ್ನು ಪೊರೆಯುತ್ತಾಳೆ, ರಕ್ಷಿಸುತ್ತಾಳೆ. ಹಾಗೆಯೇ ಗಾಯತ್ರಿ ದೇವಿಯು ಶ್ರದ್ಧೆಯಿಂದ ಜಪಿಸುವ ಸಾಧಕನನ್ನು ಅವನ ಜ್ಞಾನದ ಮಟ್ಟವನ್ನು ನೋಡದೆ ಕಾಪಾಡುತ್ತಾಳೆ. ನಿರಂತರ ಆಚರಣೆಯಿಂದ ಪಾಪಗಳು ನಾಶವಾಗುತ್ತವೆ, ಚಿತ್ತಶುದ್ಧಿಯಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಇದಕ್ಕಿಂತ ದೊಡ್ಡ ಫಲ ಬೇಕಾ? ಮೊದಲು ಚಿತ್ತಶುದ್ಧಿಯಾಗ್ಲಿ, ಆಮೇಲೆ ಜ್ಞಾನದ ಅನ್ವೇಷಣೆ ತಾನಾಗೇ ಶುರುವಾಗುತ್ತೆ. ನೀವು ಹೇಳಿದ ತಾಯಿಯ ಉದಾಹರಣೆನೇ ಮುಂದುವರಿಸೋಣ. ಮಗು ಬೆಳೆದಂತೆ ತನ್ನ ತಾಯಿಯ ತ್ಯಾಗ, ಪ್ರೀತಿ, ಶಕ್ತಿಯನ್ನ ಹೆಚ್ಚಾಗಿ ಅರ್ಥ ಮಾಡಿಕೊಂಡ್ರೆ ಅವರ ಸಂಬಂಧ ಇನ್ನಷ್ಟು ಗಟ್ಟಿಯಾಗಲ್ವಾ? ತಾಯಿಗೂ ಸಂತೋಷ ಆಗಲ್ವಾ, ನನ್ನ ಮಗ ನನ್ನ ಅರ್ಥ ಮಾಡ್ಕೊಂಡ ಅಂತ? ಹಾಗೆ ನಾವು ಸಾಧನೆಯಲ್ಲಿ ಬೆಳೆದಂತೆ ಗಾಯತ್ರಿ ಮಂತ್ರದ ಹಿಂದಿನ ತತ್ವವನ್ನ, ದೇವತೆಯ ಮಹತ್ವವನ್ನ ಅರಿತುಕೊಂಡ್ರೆ ನಮ್ಮ ಸಾಧನೆ ಇನ್ನಷ್ಟು ಆಳ ಮಾಡುತ್ತೆ. ಇನ್ನೂ ಸಂಪ್ರದಾಯದ ಮುಂದುವರಿಕೆ ದೃಷ್ಟಿಯಿಂದ ಯೋಚನೆ ಮಾಡಿ. ಅರ್ಥ ತಿಳಿದ ಮಾಡುವ ಆಚರಣೆಗಳು ಏನಾಗ್ತವೆ? ಕಾಲಕ್ರಮೇಣ ಅವು ತಮ್ಮ ಮಹತ್ವವನ್ನ ಕಳೆದುಕೊಂಡು ಕೇವಲ ಪೊಳ್ಳು ಸಂಪ್ರದಾಯಗಳಾಗಿ ಉಳಿದು ಮುಂದಿನ ಪೀಳಿಗೆಗೆ ಇದನ್ನೆಲ್ಲ ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಉತ್ತರ ಕೊಡೋಕೆ ಯಾರೂ ಇರಲ್ಲ. ಆಗ ಆ ಆಚರಣೆಗಳೇ ನಿಂತು ಹೋಗ್ತವೆ. ನಾವು ನಮ್ಮ ಮುಂದಿನ ಪೀಳಿಗೆಗೆ ಕೇವಲ ಕ್ರಿಯೆಯನ್ನ ದಾಟಿಸುವುದಲ್ಲ, ಅದರ ಹಿಂದಿನ ಜ್ಞಾನ ಮತ್ತು ವಿಜ್ಞಾನವನ್ನೂ ದಾಟಿಸಬೇಕು. ಸಂಧ್ಯಾವಂದನೆಯ ಅಂತರಂಗದಂತಹ ಗ್ರಂಥಗಳು ಹುಟ್ಕೊಂಡಿರುವುದೇ ಈ ಕೊರತೆಯನ್ನ ನೀಗಲು. ಜ್ಞಾನದ ಬೆಳಕಿಲ್ಲದ ಆಚರಣೆಯ ದೀಪ ಹೆಚ್ಚು ಕಾಲ ಉರಿಯಲಾರದು. ನೀವು ಹೇಳೋದ್ರಲ್ಲಿ ಸತ್ಯಾಂಶ ಇದೆ. ಜ್ಞಾನವನ್ನು ದಾಟಿಸಬಾರದು ಅಂತ ನಾನು ಹೇಳ್ತಿಲ್ಲ, ಆದರೆ ಅದರ ಕ್ರಮದ ಬಗ್ಗೆ ನನ್ನ ಭಿನ್ನಾಭಿಪ್ರಾಯ. ಸಂಪ್ರದಾಯವನ್ನು ಮೊದಲು ಜೀವಂತವಾಗಿಡೋದು ನಮ್ಮ ಮೊದಲ ಆದ್ಯತೆಯಾಗಿರಬೇಕು. ಆಚರಣೆಯೇ ಇಲ್ಲದಿದ್ದರೆ ಅದರ ಹಿಂದಿನ ಜ್ಞಾನವನ್ನು ಮ್ಯೂಸಿಯಂನಲ್ಲಿಟ್ಟು ಚರ್ಚೆ ಮಾಡಿ ಏನು ಪ್ರಯೋಜನ? ನೀವೊಂದು ಗಿಡ ನೆಡಬೇಕು ಅಂದ್ರೆ ಮೊದಲು ಬೀಜ ಹಾಕಿ, ನೀರು ಹಾಕಿ, ಅದು ಮೊಳಕೆ ಒಡೆಯುವಂತೆ ಮಾಡಬೇಕು. ಅದು ಗಿಡವಾದ ಮೇಲೆ ಅದಕ್ಕೆ ಗೊಬ್ಬರ ಹಾಕಿ ಆರೈಕೆ ಮಾಡಿದರೆ ಅದು ದೊಡ್ಡ ಮರವಾಗುತ್ತೆ. ಇಲ್ಲಿ ಆಚರಣೆ ಅನ್ನೋದು ಬೀಜ ಮತ್ತು ನೀರು, ಜ್ಞಾನ ಅನ್ನೋದು ಗೊಬ್ಬರ. ಬೀಜವನ್ನೇ ಹಾಕದೆ ಕೇವಲ ಗೊಬ್ಬರದ ಬಗ್ಗೆ ಚರ್ಚೆ ಮಾಡಿದರೆ ಗಿಡ ಬೆಳೆಯುತ್ತಾ? ಇಲ್ಲ. ಮೊದಲು ಮಕ್ಕಳಿಗೆ ಆಚರಣೆ ಅಭ್ಯಾಸ ಮಾಡಿಸಬೇಕು. ಅವರು ಶ್ರದ್ಧೆಯಿಂದ ನಿತ್ಯಕರ್ಮವನ್ನು ಮಾಡಲು ಶುರು ಮಾಡಲಿ. ಅವರು ಬೆಳೆದಂತೆ ಅವರಲ್ಲಿ ಕುತೂಹಲ ಮೂಡಿದಾಗ ಅವರೇ ಅದರ ಅರ್ಥವನ್ನು ಹುಡುಕಿಕೊಂಡು ಹೋಗುತ್ತಾರೆ. ಹೀಗಾಗಿ ಆಚರಣೆಯ ಸರಳತೆ ಮತ್ತು ನಿರಂತರತೆಗೆ ಒತ್ತು ನೀಡುವುದೇ ಸಂಪ್ರದಾಯವನ್ನು ಉಳಿಸುವ ಅತ್ಯುತ್ತಮ ಮಾರ್ಗ. ಮೊದಲು ಕರ್ಮ, ಆಮೇಲೆ ಜ್ಞಾನ. ಇದುವೇ ಸಹಜವಾದ ಬೆಳವಣಿಗೆಯ ಕ್ರಮ. ಹಾಗಾದರೆ ನನ್ನ ವಾದದ ಸಾರಾಂಶವನ್ನು ಹೀಗೆ ಹೇಳಬಹುದು. ಗಾಯತ್ರಿ ಜಪವು ಕೇವಲ ಒಂದು ಮಂತ್ರದ ಪಠಣವಲ್ಲ, ಅದೊಂದು ಜ್ಞಾನಯಜ್ಞ. ಅದರ ಪ್ರತಿ ಅಕ್ಷರ, ಪ್ರತಿ ಪದದ ಹಿಂದೆ ಅಡಗಿರುವ ದೈವಿಕ ಶಕ್ತಿಯನ್ನು ಮತ್ತು ತತ್ವವನ್ನು ಅನುಸಂಧಾನ ಮಾಡುವುದರಿಂದ ಮಾತ್ರ ಅದರ ಸಂಪೂರ್ಣ ಫಲವನ್ನು ಪಡೆಯಲು ಸಾಧ್ಯ. ಉಪನಿಷತ್ತು ಹೇಳಿದಂತೆ ಜ್ಞಾನಪೂರ್ವಕ ಆಚರಣೆಯು ಸಾಧಕನನ್ನು ಯಾಂತ್ರಿಕತೆಯಿಂದ ಆಧ್ಯಾತ್ಮಿಕತೆಯ ಉನ್ನತ ಸ್ಥಿತಿಗೆ ಕೊಂಡೊಯ್ಯುತ್ತದೆ. ಜ್ಞಾನವಿಲ್ಲದ ಕರ್ಮ ರೆಕ್ಕೆಯಿಲ್ಲದ ಹಕ್ಕಿಯಂತೆ, ಅದು ಹಾರಲಾರದು. ನನ್ನ ಅಂತಿಮ ನಿಲುವು ಹೀಗಿದೆ. ಗಾಯತ್ರಿ ಜಪವು ಪ್ರತಿಯೊಬ್ಬ ದ್ವಿಜನು ಅನುಷ್ಠಾನ ಮಾಡಬೇಕಾದ ಪವಿತ್ರ ಕರ್ತವ್ಯ. ಶ್ರದ್ಧೆ ಮತ್ತು ನಿರಂತರತೆಯೇ ಇದರ ಅಡಿಪಾಯ.
ಕರ್ಮವನ್ನು ನಿಷ್ಠೆಯಿಂದ ಆಚರಿಸಿದರೆ ಚಿತ್ತಶುದ್ಧಿಯಾಗಿ ಜ್ಞಾನದ ಬಾಗಿಲು ತಾನಾಗಿಯೇ ತೆರೆಯುತ್ತದೆ. ಅನುಸಂಧಾನವು ಆಚರಣೆಯನ್ನು ಖಂಡಿತ ಉತ್ತಮಗೊಳಿಸುತ್ತದೆ, ಆದರೆ ಅದು ಎಲ್ಲರಿಗೂ ಕಡ್ಡಾಯವಾದ ಪ್ರವೇಶ ಪರೀಕ್ಷೆಯಲ್ಲ. ಕರ್ಮವು ಬೇರಾದರೆ ಜ್ಞಾನವು ಅದರ ಹಣ್ಣು. ಬೇರಿಲ್ಲದೆ ಹಣ್ಣು ಹೇಗೆ ಸಾಧ್ಯ? ಹಾಗಾಗಿ ಸರಳ ಆಚರಣೆಯೇ ಸಂಪ್ರದಾಯವನ್ನು ಜೀವಂತವಾಗಿಡುತ್ತದೆ. ಹೇಗೆ ಗಾಯತ್ರಿ ಜಪದ ಆಚರಣೆಯಲ್ಲಿ ಜ್ಞಾನ ಮತ್ತು ಕರ್ಮ ಇವುಗಳ ಪಾತ್ರದ ಕುರಿತು 2 ವಿಭಿನ್ನ ಆದರೆ ಮಹತ್ವಪೂರ್ಣವಾದ ದೃಷ್ಟಿಕೋನಗಳನ್ನು ನಾವು ನೋಡಬಹುದು. ಅನುಸಂಧಾನಪೂರ್ವಕವಾದ ಆಳವಾದ ಸಾಧನೆ ಒಂದು ಕಡೆ ಆದರೆ, ಶ್ರದ್ಧಾಪೂರ್ವಕವಾದ ನಿರಂತರ ಆಚರಣೆ ಇನ್ನೊಂದು ಕಡೆ. ಹೌದು, ಯಾವುದು ಹೆಚ್ಚು ಸೂಕ್ತ ಅನ್ನೋದು ಬಹುಶಃ ಸಾಧಕನ ಮನಸ್ಥಿತಿ, ಅವನ ಆಧ್ಯಾತ್ಮಿಕ ಪಕ್ವತೆ ಮತ್ತು ಅವನ ಜೀವನದ ಹಂತವನ್ನು ಅವಲಂಬಿಸಿರಬಹುದು. ಈ ವಿಷಯದ ಕುರಿತು ಇನ್ನಷ್ಟು ಚಿಂತನೆಗೆ ಮತ್ತು ಆಳವಾದ ಅಧ್ಯಯನಕ್ಕೆ ಸಂಧ್ಯಾವಂದನೆಯ ಅಂತರಂಗ ಗ್ರಂಥದಲ್ಲಿ ಖಂಡಿತವಾಗಿಯೂ ಸಾಕಷ್ಟು ಅವಕಾಶವಿದೆ.